ವೆಲ್ಕಮ್ ಯು ಆಲ್. ಸೊ ಕೆಸೆಟ್ ಕಾಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ಎಕನಾಮಿಕ್ ಎನ್ವಿರಾನ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಎಕನಾಮಿಕ್ ಎನ್ವಿರಾನ್ಮೆಂಟ್ ಫಸ್ಟ್ ವಿಡಿಯೋದಲ್ಲಿ ಕೂಡ ಡಿಸ್ಕಸ್ ಮಾಡಿದ್ವಿ. ಎಕನಾಮಿಕ್ ಎನ್ವಿರಾನ್ಮೆಂಟ್ ದಿಸ್ ಇಸ್ ಒನ್ ಆಫ್ ದ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಆರ್ ಎಕ್ಸ್ಟರ್ನಲ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ವಾಟ್ ಅಬೌಟ್ ದಟ್ ಎಕನಾಮಿಕ್ ಎನ್ವಿರಾನ್ಮೆಂಟ್, ವಾಟ್ ಅಬೌಟ್ ದ ಮೀನಿಂಗ್ ಆಫ್ ದಟ್ ಎಕನಾಮಿಕ್ ಎನ್ವಿರಾನ್ಮೆಂಟ್, ಸೊ ವಾಟ್ ಆರ್ ದ ಟರ್ಮ್ಸ್ ಇಟ್ ಕನ್ಸಿಸ್ಟಿಂಗ್, ಎಲ್ಲದನ್ನು ಕೂಡ ಒನ್ ಬೈ ಒನ್ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೀನಿಂಗ್ ಆಫ್ ಎಕನಾಮಿಕ್ ಎನ್ವಿರಾನ್ಮೆಂಟ್. ಸೊ ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಂತ ಅಂದರೆ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇಟ್ ರೆಫರ್ಸ್ ಟು ಆಲ್ ಎಕನಾಮಿಕ್ ಫ್ಯಾಕ್ಟರ್ಸ್ ದಟ್ ಇನ್ಫ್ಲುಯೆನ್ಸ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಅಂತ ಅಂದರೆ, ಸೊ ಏನು ಒಂದು ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ ಅದು ಎಕನಾಮಿಕ್ ಫ್ಯಾಕ್ಟರ್ಸ್ ಆಗಿರುತ್ತೆ. ಸೊ ಫಿನಾನ್ಷಿಯಲ್ ಫ್ಯಾಕ್ಟರ್ಸ್ ಅದೇನಾಗಿರುತ್ತೆ ಅಂತ ಅಂದರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಬಿಸ್ನೆಸ್ ಮೇಲೆ ಇನ್ಫ್ಲುಯೆನ್ಸ್ ಆಗ್ತಾ ಹೋಗುತ್ತೆ, ಅಂದರೆ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಮೇಲೆ ಇನ್ಫ್ಲುಯೆನ್ಸ್ ಆಗ್ತಾ ಹೋಗುತ್ತೆ. ಅಂದರೆ ಪ್ರೊಡಕ್ಷನ್, ಲೆವೆಲ್ ಆಫ್ ಪ್ರೊಡಕ್ಷನ್ ಆಗಿರ್ಬೋದು, ಸೊ ಲೆವೆಲ್ ಆಫ್ ಮಾರ್ಕೆಟಿಂಗ್, ಲೆವೆಲ್ ಆಫ್ ಔಟ್ಪುಟ್ ಆರ್ ಲೆವೆಲ್ ಆಫ್ ಸೆಂಡಿಂಗ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ದ ಮಾರ್ಕೆಟ್. ಸೊ ಎಲ್ಲದನ್ನು ಕೂಡ ಏನು ಮಾಡ್ತಾ ಇರುತ್ತೆ ಅಂದರೆ ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಇಟ್ ಇನ್ಕ್ಲೂಡ್ಸ್ ಇನ್ಕಮ್ ಲೆವೆಲ್ಸ್, ಇನ್ಫ್ಲೇಷನ್, ಇಂಟ್ರೆಸ್ಟ್ ರೇಟ್ಸ್, ಎಕನಾಮಿಕ್ ಪಾಲಿಸೀಸ್, ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಕನಾಮಿಕ್ ಗ್ರೋತ್. ಸೊ ಇನ್ಫ್ಲೇಷನ್ ಅಂತ ಅಂದರೆ ಹಣದುಬ್ಬರ ಅಂತ ಅಂದರೆ ಏನು ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಕಂಟಿನ್ಯೂಯಸ್ ಚೇಂಜಸ್ ಇನ್ ದ ಪಾರ್ಟ್ ಆಫ್ ದಟ್ ಆರ್ ಕಂಟಿನ್ಯೂಯಸ್ ಇನ್ಕ್ರೀಸಿಂಗ್ ದ ಪ್ರೈಸ್ ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ. ಸೊ ಅದನ್ನು ಇನ್ಫ್ಲೇಷನ್ ಅಂತ ಕರಿತೀವಿ. ಸೊ ಇಂಟ್ರೆಸ್ಟ್ ರೇಟ್ಸ್ ಅಂತ ಅಂದರೆ ವೈಲ್ ವಿ ಆರ್ ಬಾರೋವಿಂಗ್ ದ ಲೋನ್ ಫ್ರಾಮ್ ದ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಅವ್ರು ಏನು ಮಾಡ್ತಾರೆ, ದೇ ಆರ್ ಇಂಪೋಸಿಂಗ್ ದ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ವಾ. ಸೊ ಅದು ಕೂಡ ಏನಾಗಿರುತ್ತೆ, ಒನ್ ಆಫ್ ದ ಎಕನಾಮಿಕ್ ಫ್ಯಾಕ್ಟರ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್, importance of economic environment. So importance of economic environment, why that economic environment, one of the external factor is very important to the business activities and so first one, it helps business understand the market condition. So market condition ಯಾವ ಥರ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಏನು ಮಾಡುತ್ತೆ ಅಂತ ಅಂದರೆ ಎಕನಾಮಿಕ್ ಎನ್ವಿರಾನ್ಮೆಂಟ್ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒನ್, ಇನ್ಫ್ಲುಯೆನ್ಸ್ ದ ಪ್ರೊಡಕ್ಷನ್ ಆ್ಯಂಡ್ ಪ್ರೈಸಿಂಗ್ ಡಿಸಿಷನ್. ಸೊ ಇನ್ಫ್ಲುಯೆನ್ಸ್ ದ ಪ್ರೊಡಕ್ಷನ್ ಆ್ಯಂಡ್ ಪ್ರೈಸಿಂಗ್ ಡಿಸಿಷನ್ ಅಂತ ಅಂದರೆ, so financial condition of the consumer, this is totally affecting on the production system and the pricing decision. So if in the time of inflation, so what about that anta andre continuously price of the goods and services increasing. So price of the goods and services increase ಆಗ್ತಾ ಇದೆ ಅಂತ ಅಂದರೆ ಪರ್ಚೇಸಿಂಗ್ ಪವರ್ ಆಫ್ ದ ಪೀಪಲ್ ಏನಾಗ್ತಾ ಇರುತ್ತೆ, ಡಿಕ್ರೀಸ್ ಆಗ್ತಾ ಇರುತ್ತೆ. ಸೊ ಇದೇನಾಗುತ್ತೆ ಅಂದರೆ ಪ್ರೊಡಕ್ಷನ್ ಮೇಲೆ ಇನ್ಫ್ಲುಯೆನ್ಸ್ ಆಗುತ್ತೆ. ಸೊ ಪರ್ಚೇಸಿಂಗ್ ಪವರ್ ಕಂಪ್ಲೀಟ್ಲಿ ರೆಡ್ಯೂಸ್ಡ್ ಆರ್ ಡಿಕ್ರೀಸ್ಡ್ ಅಂತ ಅಂದರೆ ಪ್ರೊಡಕ್ಷನ್ ಲೆವೆಲ್ ಆಲ್ಸೋ ಏನಾಗ್ತಾ ಹೋಗುತ್ತೆ ಅಂದರೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಂತ. ಸೊ ಲೈಕ್ ದ ಸೇಮ್ ಪ್ರೈಸಿಂಗ್ ಡಿಸಿಷನ್ಸ್ ಅಂತ ಅಂದರೆ ನಥಿಂಗ್ ಬಟ್ ಸೊ ಡಿಸೈಡಿಂಗ್ ದ ಪ್ರೈಸಸ್ ಟು ದ ಪಾರ್ಟ್ ಆಫ್ ದಟ್ ಪ್ರೈಸಸ್ ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ. ಸೊ ಫಿನಾನ್ಷಿಯಲ್ ಕಂಡೀಷನ್ ಆಫ್ ದ ಪೀಪಲ್ ವಾಸ್ ವೆರಿ ವರ್ಸ್ಟ್, ಬಟ್ ವಿ ಆರ್ ಇಂಪೋಸಿಂಗ್ ಹೈ ಪ್ರೈಸಸ್ ಆನ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಅಂದರೆ ಪೀಪಲ್ ವಿಲ್ ನಾಟ್ ಬೈ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಲ್ವಾ. ಅದಕ್ಕೋಸ್ಕರ ಸೊ ಯಾವ ಥರ ಪ್ರೈಸಸ್ನ ಸೆಟ್ ಮಾಡಬೇಕು ಅನ್ನೋದು ಕೂಡ ಯಾವುದರಿಂದ ನಮಗೆ ಅರ್ಥ ಆಗುತ್ತೆ, ಎಕನಾಮಿಕ್ ಎನ್ವಿರಾನ್ಮೆಂಟಿಂದ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒನ್, ಅಫೆಕ್ಟ್ಸ್ ದ ಕನ್ಸ್ಯೂಮರ್ ಪರ್ಚೇಸಿಂಗ್ ಪವರ್. ಸೊ ಎಕನಾಮಿಕ್ ಎನ್ವಿರಾನ್ಮೆಂಟ್ ಏನು ಮಾಡುತ್ತೆ ಅಂತ ಅಂದರೆ ಕನ್ಸ್ಯೂಮರ್ಸ್ ಪರ್ಚೇಸಿಂಗ್ ಪವರ್ ಮೇಲೆ ಕೂಡ ಇನ್ಫ್ಲುಯೆನ್ಸ್ ಮಾಡುತ್ತೆ, ಎಫೆಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಫಿನಾನ್ಷಿಯಲ್ ಕಂಡೀಷನ್ ಇಸ್ ವೆರಿ ಗುಡ್ ಅಂತ ಅಂದರೆ ಪರ್ಚೇಸಿಂಗ್ ಪವರ್ ಆರ್ ಪರ್ಚೇಸಿಂಗ್ ಕೆಪಾಸಿಟಿ ಆಫ್ ದ ಪೀಪಲ್ ಆಲ್ಸೋ ಇನ್ಕ್ರೀಸಿಂಗ್. ಸೊ ಆ ಥರದಲ್ಲಿ ಏನಾಗ್ತಾ ಇರುತ್ತೆ, ಇನ್ಫ್ಲುಯೆನ್ಸ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಒನ್, ಹೆಲ್ಪ್ಸ್ ಇನ್ ಪ್ಲ್ಯಾನಿಂಗ್ ಆ್ಯಂಡ್ ಫೋರ್ಕಾಸ್ಟಿಂಗ್. ಸೊ ಹೆಲ್ಪ್ಸ್ ಇನ್ ಪ್ಲ್ಯಾನಿಂಗ್ ಆ್ಯಂಡ್ ಫೋರ್ಕಾಸ್ಟಿಂಗ್ ಅಂತ ಅಂದರೆ ಸೊ ಯಾವ ಥರ ಕನ್ಸ್ಯೂಮರ್ ಪರ್ಚೇಸಿಂಗ್ ಪವರ್ ಇರುತ್ತೋ ಅದರ ಮೇಲೆ ಸೊ ಪ್ಲ್ಯಾನಿಂಗ್ ಟು ದ ನೆಕ್ಸ್ಟ್ ಪ್ರೊಡಕ್ಷನ್ ಸಿಸ್ಟಮ್ ಅಂತ, ಅವ್ರ ಫೋರ್ಕಾಸ್ಟಿಂಗ್ ದ ನೆಕ್ಸ್ಟ್ ಪ್ರೊಡಕ್ಷನ್ ಲೆವೆಲ್ ಅಂತ ಅದನ್ನು ಏನು ಮಾಡ್ಬೋದು, ಡಿಸೈಡ್ ಮಾಡ್ಬೋದು ಅಂತ. ಸೊ ಪ್ಲ್ಯಾನಿಂಗ್, ಫೋರ್ಕಾಸ್ಟಿಂಗ್ ಆ್ಯಂಡ್ ಆಲ್ಸೋ ಇನ್ಫ್ಲುಯೆನ್ಸ್ ಆನ್ ದ ಪ್ರೊಡಕ್ಷನ್ ಆರ್ ಪ್ರೈಸಿಂಗ್ ಡಿಸಿಷನ್ ಅಂತ. So next one, characteristics of economic environment. So characteristics of economic environment, this is one of the very important thing here. Characteristics of economic environment or external business environment anta. So first one, dynamic in nature. Second one, influence the business decision. Third one, interrelated factors. Next one, wide impact on the society. Next one, fifth one, uncertain and the complex anta. So one by one we can discuss it now. Come to the part of first one, dynamic in nature. So dynamic in nature anta ಅಂದರೆ ಏನು?
ಸೊ ಡೈನಾಮಿಕ್ ಅಂತ ಅಂದರೆ ಚೇಂಜಿಂಗ್ ಓವರ್ ಅಂತ, ಟೈಮ್ ಟು ಟೈಮ್ ಏನಾಗ್ತಾ ಇರುತ್ತೆ ಅದು ಚೇಂಜ್ ಆಗ್ತಾ ಇರುತ್ತೆ. ಆ ಎಕನಾಮಿಕ್ ಕಂಡೀಷನ್ಗೆ ಏನಂತ ಕರಿತೀವಿ, ಡೈನಾಮಿಕ್ ಇನ್ ನೇಚರ್ ಅಂತ. ಸೊ ಎಕನಾಮಿಕ್ ಆ್ಯಕ್ಟಿವಿಟೀಸ್, ಎಕನಾಮಿಕ್ ಕಂಡೀಷನ್, ಫಿನಾನ್ಷಿಯಲ್ ಕಂಡೀಷನ್ ಆಫ್ ದ ಪೀಪಲ್, ಇಟ್ ವಿಲ್ ನಾಟ್ ಕಾನ್ಸ್ಟೆಂಟ್ ಅಂತ, ಯಾವಾಗಲೂ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಯಾಕೆ ಚೇಂಜ್ ಆಗ್ತಾ ಇರುತ್ತೆ? ಡ್ಯೂ ಟು ದ ಇನ್ಫ್ಲೇಷನ್ ಲೆವೆಲ್, ಡ್ಯೂ ಟು ದ ರಿಸೆಷನ್ ಆ್ಯಂಡ್ ಆಲ್, ಡ್ಯೂ ಟು ದ ಪಾರ್ಟ್ ಆಫ್ ದ ಗವರ್ನಮೆಂಟ್ ಪಾಲಿಸೀಸ್, ಗ್ಲೋಬಲ್ ಈವೆಂಟ್ಸ್ ಆ್ಯಂಡ್ ಆಲ್ಸೋ. ಇದೆಲ್ಲ ಸರ್ಕಮ್ಸ್ಟೆನ್ಸಸ್ಸಲ್ಲಿ ಏನಾಗುತ್ತೆ, ಎಕನಾಮಿಕ್ ಕಂಡೀಷನ್ ಆಫ್ ದ ಪೀಪಲ್ ಆಲ್ವೇಸ್ ಚೇಂಜಿಂಗ್ ಅಂತ. ಸೊ ಇನ್ಫ್ಲೇಷನ್ ಆಲ್ರೆಡಿ ಡಿಸ್ಕಸ್ ಮಾಡಾಗಿದೆ. ರಿಸೆಷನ್ ಅಂತ ಅಂದರೆ ಏನು? ಸೊ ರಿಸೆಷನ್ ಅಂತ ಅಂದರೆ ನಥಿಂಗ್ ಬಟ್ ಆರ್ಥಿಕ ಕುಸಿತ ಅಂತ ಕರಿತೀವಿ. ಸೊ ಆರ್ಥಿಕ ಕುಸಿತ ಅಂತ ಅಂದರೆ ಎಕನಾಮಿಕ್ ಡಿಕ್ಲೈನ್. ಸೊ ಎಕನಾಮಿಕ್ ಡಿಕ್ಲೈನ್ ಅಂತ ಅಂದರೆ ಏನು? ಟೆಂಪ್ರರಿ ಡಿಕ್ಲೈನ್ ಇನ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತ. ಸೊ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಇನ್ಕ್ರೀಸ್ ಆಗ್ತಾ ಇದ್ದರೆ ಎಕನಾಮಿಕಲ್ ಕಂಡೀಷನ್ ಆಫ್ ದ ಪೀಪಲ್ ಆಲ್ಸೋ ಆಲ್ವೇಸ್ ಇನ್ಕ್ರೀಸಿಂಗ್ ಅಂತ. ಸೊ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಟೆಂಪ್ರರಿಲಿ ಡಿಕ್ಲೈನ್ಡ್ ಅಂತ ಅಂದರೆ ಎಕನಾಮಿಕ್ ಕಂಡೀಷನ್ ಆಫ್ ದ ಪೀಪಲ್ ವಿಲ್ ಆಲ್ಸೋ ಡಿಕ್ರೀಸ್ಡ್ ಅಂತ. ಸೊ ಇದೇನಾಗುತ್ತೆ, ಬಿಸ್ನೆಸ್ ಎನ್ವಿರಾನ್ಮೆಂಟ್ಗೆ, ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಮೇಲೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಐ ಮೆನ್ಷನ್ ಒಂದು ಈಸಿ ಎಕ್ಸಾಂಪಲ್ here. If increase in fuel prices affects the transportation and the product cost ಅಂತ. ಸೊ ಫ್ಯೂಯಲ್ ಪ್ರೈಸ್ ಏನಾದರೂ ಇನ್ಕ್ರೀಸ್ ಆಗ್ತಾ ಹೋಯಿತು ಅಂತ ಅಂದರೆ ಮೋಸ್ಟ್ ಕಾಮನ್ಲಿ ದಿಸ್ ಇಸ್ ಅಫೆಕ್ಟಿಂಗ್ ಆನ್ ದ ಟ್ರಾನ್ಸ್ಪೋರ್ಟೇಷನ್. ಸೊ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಲ್ಸೋ ಇನ್ಕ್ರೀಸಿಂಗ್ ಆ್ಯಂಡ್ ಮೋಸ್ಟ್ ಕಾಮನ್ಲಿ ಪ್ರೊಡಕ್ಷನ್ ಸಿಸ್ಟಮ್ ಆಲ್ಸೋ ಡಿಪೆಂಡಿಂಗ್ ಆನ್ ದ ಪಾರ್ಟ್ ಆಫ್ ದ ಟ್ರಾನ್ಸ್ಪೋರ್ಟೇಷನಲ್ಲಿ. ಸೊ ಮ್ಯಾನುಫ್ಯಾಕ್ಚರ್ ಮಾಡಿರೋ ಪ್ಲೇಸಿಂದ to the part of the market area. So it is also depending on the transportation. So transportation cost increased anta andre most commonly product cost also will increased on that time. So that's why this is totally affecting, dynamic in nature, always changing time to time anta. So next one, influences business decision. So business decision ಮೇಲೆ economic condition or economic activities environment influences on that ಅಂತ. So business make decision based on the interest rate, taxation and income level. So business decision ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಅಂದರೆ imposing the interest and all. So imposing the taxation and all, and also income level of the individuals or income level of the individual persons and so one of the example I mentioned here, lower interest rates encourage the companies to take loans for expansion anta. So idu interest rate anta. For example, if we are going to establish one of the manufacturing unit anta andre capital is most important alva. So without capital we can't establish the industries of the manufacturing unit. So capital beku anta andaga investing something anta. ಸೊ ಆವಾಗ ಏನು ಮಾಡ್ತಾರೆ, ಮೋಸ್ಟ್ ಕಾಮನ್ಲಿ ಅಡ್ಮಿನಿಸ್ಟ್ರೇಟರ್ಸ್ ಆರ್ ದ ಇನ್ವೆಸ್ಟರ್ಸ್ ಆ್ಯಂಡ್ ಆಲ್, ಸೊ ದೇ ಆರ್ ಗೋಯಿಂಗ್ ಟು borrow the loan from the financial institution. So loan from the financial institution, but they are going to that financial institution going to impose high rate of interest ಅಂತ ಅಂದರೆ ಬಾರೋವಿಂಗ್ ಲೋನ್ ಅಮೌಂಟ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಬಾರೋವಿಂಗ್ ಲೋನ್ ಅಮೌಂಟ್ ಡಿಕ್ರೀಸ್ ಅಂತ ಅಂದರೆ ಫಿನಾನ್ಷಿಯಲ್ ಕೆಪಾಸಿಟಿ ಆಫ್ ದ ಪೀಪಲ್ ಆಲ್ಸೋ ಡಿಕ್ರೀಸ್ ಅಂತ. ಸೊ ಫಿನಾನ್ಷಿಯಲ್ ಕೆಪಾಸಿಟಿ ಡಿಕ್ರೀಸ್ ಆಯಿತು ಅಂತ ಅಂದರೆ ಇಂಟರ್ ಲಿಂಕಿಂಗ್ ಆರ್ ಇಂಟರ್ ರಿಲೇಟೆಡ್ ಕಾನ್ಸೆಪ್ಟ್ ಇಟ್ ಇಸ್. ಸೊ ಫಿನಾನ್ಷಿಯಲಿ ದೇ ಆರ್ ಸ್ಟೇಬಲ್ ಅಂತ ಅಂದರೆ ದೇ ಆರ್ investing much to the part of the production system. Financial capacity decreased anta andre they are going to invest less amount to the part of the production system anta. So this is also influencing on the business environment. Which one? Interest rates, taxation, income level of the people. So next one, interrelated factors. So interrelated factors means nothing. All economic factors are connected with one another. So ella economic factors ಏನಾಗುತ್ತೆ, one to one connect ಆಗಿರುತ್ತೆ ಅಂತ. For example, inflation may reduce purchasing power and decrease demand for the products. So inflation, ಹಣದುಬ್ಬರ ಅಂತ ಕರಿತೀವಿ, continuously increasing the price of the goods and services. So price of the goods and services increased ಅಂತ ಅಂದರೆ most commonly demand for the products ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. So that only we are calling it as the interrelated factors, like that. So next one, wide impact on society.
So wide impact on society, most commonly economic environment impact on the society itself. So how it affects on the society, impact on the society ಅಂತ ಅಂದರೆ economic environment factor affects the consumers, producers, workers and the government here. ಸೊ ಯಾವ ಥರದಲ್ಲಿ ಕನ್ಸ್ಯೂಮರ್ಸ್ ಮೇಲೂ ಎಫೆಕ್ಟ್ ಆಗುತ್ತೆ, ಪ್ರೊಡಕ್ಷನ್ ಸಿಸ್ಟಮ್ ಆಫ್ ಪ್ರೊಡ್ಯೂಸರ್ಸ್ ಮೇಲೂ ಎಫೆಕ್ಟ್ ಆಗುತ್ತೆ, ವರ್ಕರ್ಸ್ ದೋಸ್ ಹೂ ಆರ್ ವರ್ಕಿಂಗ್ ಇನ್ ದ ಇಂಡಸ್ಟ್ರೀಸ್ ಆರ್ ದ ಫ್ಯಾಕ್ಟರೀಸ್, ಸೊ ಅವ್ರ ಮೇಲೂ ಕೂಡ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಈವನ್ ದ ಗವರ್ನಮೆಂಟ್ ಆಲ್ಸೋ, ಹೌ ಮೀನ್ಸ್ ದೇ ಆರ್ ಗೆಟಿಂಗ್ income from they are imposing some of the rules and regulation on the production system. One of the example I mentioned it here. So unemployment reduces consumer spending in the market anta. So unemployment reduces consumer spending in the market anta andre, so unemployment or creating the employment is all also one of the part of the business activity itself. So business is growing properly anta andre it creating the employment opportunities, but this is not growing based on some of the economic factors anta andre unemployment level also will be creating in the part of that. So this is also another one of the part of economic environment. So next one, uncertain and complex. So uncertain and complex means nothing. Future economic changes are difficult to predict accurately ಅಂತ ಅಂದರೆ ಫ್ಯೂಚರಲ್ಲಿ ಯಾವ ಥರ ಎಕನಾಮಿಕ್ ಚೇಂಜಸ್ ಆಗುತ್ತೆ ಅದನ್ನು ನಾವೇನು ಮಾಡೋಕ್ಕಾಗೋದಿಲ್ಲ, ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ ಪ್ರಾಪರಾಗಿ. ಇವತ್ತು ಈ ಥರ ಎಕನಾಮಿಕ್ ಕಂಡೀಷನ್ ಇದೆ, ನಾಳೆ ಇನ್ಯಾವ ಥರ ಕಂಡೀಷನ್ ಇರುತ್ತೆ ಅನ್ನೋದನ್ನು ಏನು ಮಾಡೋಕ್ಕಾಗೋದಿಲ್ಲ, ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ದಟ್ಸ್ ವೈ ದಟ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಅನ್ಸರ್ಟೈನ್ ಆ್ಯಂಡ್ ಕಾಂಪ್ಲೆಕ್ಸ್ ಲೈಕ್ ದಟ್. So one of the example I mentioned here, sudden economic slowdown can affect the sales and profits. So economic activities, economic condition ಏನಾದರೂ ಸ್ಲೋ ಡೌನ್ ಆಯಿತು ಅಂತ ಅಂದರೆ ಯಾವ್ದ್ರ ಮೇಲೆ ಎಫೆಕ್ಟ್ ಆಗುತ್ತೆ, ಡೈರೆಕ್ಟ್ಲಿ ಇಟ್ಸ್ ಅಫೆಕ್ಟಿಂಗ್ ಆನ್ ದ ಸೇಲ್ಸ್ ಆ್ಯಂಡ್ ದ ಪ್ರಾಫಿಟ್. ಸೊ ದೇ ಕಾಂಟ್ ಗೆಟ್ ದ ಪ್ರಾಫಿಟ್ ಅಮೌಂಟ್. So examples of economic environment already we discussed: inflation, interest rates, economic growth, unemployment, government economic policies, foreign trade condition. So these all already we discussed. Thank you for watching my videos. Please share and subscribe for more classes, and I want to tell you, please believe my channel, because based on these all the proper notes I cleared already KCET exam and all. So ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು.